ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಮೈ ಲಕ್. ಸೊ ಮೊನ್ನೆ ನಾನು ಫಸ್ಟ್ ವಿಲಾಗ್ ಅಪ್ಲೋಡ್ ಮಾಡಿದ್ದೀನಿ ರೀ. ಸೊ ನೀವೆಲ್ಲ ನೋಡಿದ್ದೀರಿ ಅನ್ಕೊತೀನಿ ರೀ. ಸೊ ಇದು ನನ್ನ ಸೆಕೆಂಡ್ ವಿಲಾಗ್ ರೀ. ಏನಿಲ್ಲ ಇವತ್ತು ನಂದು ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ರೀ, ನೈಟ್ ಶಿಫ್ಟ. ಈ ವಾರ ನೈಟ್ ಐತ್ರಿ ನಂದು. ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ರೀ ಬೆಳಿಗ್ಗೆ. ಮತ್ತು ಸ್ವಲ್ಪ ಕೆಲಸ ಇತ್ತು ಔಟ್ಸೈಡ್, ಅದಕ್ಕೆ ಹೊಂಟೀನಿ ರೀ ಗಾಡಿ ತೊಗೊಂಡು. ಏನು ಕೆಲಸ ಅಂದ್ರೆ ಸ್ವಲ್ಪ ಕಾರಿಗೆ ಏನು ಕಾರ್ ತೊಗೊಂಡಾಗಿಂದ ಏನು ಹಾಕ್ಸಿಲ್ಲ ರೀ ಅದಕ್ಕೆ. ಸೊ ಸ್ಟೇರಿಂಗ್ ಕವರ್ ಹಾಕ್ಸ್ಬೇಕಂತ ಹೊಂಟೀನಿ. ಭಾಳ ಸ್ಲಿಪ್ ಆಗತ್ತೈತೆ ರೀ ಡ್ರೈವಿಂಗ್ ಮಾಡ್ಬೇಕಾದ್ರೆ, ಹಾಕ್ಸ್ಬೇಕಂತ ಹೊಂಟೀನಿ ರೀ. ಇವತ್ತು ಏನೋ ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕಂತ ಅನ್ಕೊಂತೀನಿ ರೀ. ಏನತ್ತಪ್ಪ ಅಂದ್ರೆ, ಸೊ ಏನು ಕೆಲ್ಸಕ್ಕೆ ಹೋಗ್ತಾನಲ್ಲ ರೀ, ಅಂದರೆ ನಮ್ಮೊಂದು ಕಂಪ್ನಿ. ಸೊ ಅಲ್ಲಿ ನಮ್ಮ ಜೊತೆ ಹೋಗಿ ಕೆಲಸ ಮಾಡ್ತಾನೆ ರೀ. ಹೆಂಗೆ ಹುಡುಗ ಅಂದ್ರೆ ಈಗ ಜಾಯ್ನ್ ಆಗಿ 1 year ಆಯಿತು. ಚಿಕ್ಕವನಂದ್ರೆ ನಮ್ದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಸೊ ಈಗ 1 ವರ್ಷ ಆಯ್ತು ಜಾಯ್ನ್ ಆಗಿ. ಏನಂದ್ರೆ ಎಂಥ ಒಳ್ಳೆ ಹುಡುಗ ಅಂತೀನಿ ರೀ. ಅವನೊಂಥರ ಡಿಫ್ರೆಂಟ್ ಹುಡುಗ ರೀ. ಏನಂತ ಈಗೇನೋ ಒಂದು ನೀವು ಒಂದು ವಿಷಯ ಮಾತಾಡತ್ತೀರಿ, ಅದೆಲ್ಲ ಬಿಡ್ರಿ. ಅಂದ್ರೆ ಯಾವ ಹೆಂಗೆ ಗೊತ್ತೈತೇನ್ರಿ ನಮ್ದು ಏನು ನಾವು ಹೆಂಗಿದ್ದೀವಿ ರೀ. ನಾವು ಎದ್ದಿವ, ನಾಷ್ಟ ಮಾಡಿದ್ವ, ID ಕಾರ್ಡ್ ಹಾಕೊಂಡಿವ, ಡ್ಯೂಟಿಗೆ ಹೊಂಟಿವ, ಆ ಥರ ನಮ್ಮ ಮೆಂಟಾಲಿಟಿ ಆ ಥರ ಇರೋದು. ಬಟ್ ಅವನು ಆ ಥರ ಇಲ್ಲರಿ. ಅವನು ಒಂಥರ ಬೇರೆನೇ. ಕೆಲಸನೂ ಮಾಡ್ತಾನೆ, ಇಲ್ಲ ಅಂತಲ್ಲ. ಬಟ್ ಅವನು ಒಂಥರ ಏನೋ ಒಂಥರ ಬೇರೆ ಯೋಚನೆ ಮಾಡ್ತಿರ್ತಾನೆ ಅವನು. ಈಗ ಅಥವಾ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಅವ್ರ ಜಮೀನು ಐತ್ರಿ ಊರಾಗ. ಸೊ ಅಲ್ಲಿ ಇಲ್ಲಿಂದ ಫೋನ್ ಮಾಡಿ ಅಲ್ಲಿ ಮೇಂಟೈನ್ ಮಾಡ್ತಿರ್ತಾನೆ ಅವನು. ಆದರೆ ಅದು ಒಂದು ಕೆಲಸ ಅಂದ್ರೆ ಅದೊಂದು ವರ್ಕ್ ಇದ್ದಂಗೆ ಮಾಡ್ತಾನೆ ರೀ ಅವನು. ಬೆಳಿಗ್ಗೆ ಎದ್ದ ಏನಾಯ್ತು ರೀ ಹೊಲ್ದಾಗ, ಏನು ಔಷಧಿ ಏನು ನೋಡಿದ್ರೆ, ಮಧ್ಯಾಗ ಯಾರು ಬರ್ತಾರೋ, ಕೆಲಸಕ್ಕೆ ಯಾರು ಬರ್ತಾರೋ. ಸೊ ಈ ಥರ ಒಂದು ಮಲ್ಟಿಪಲ್ ಆ್ಯಕ್ಟಿವಿಟಿ ಮಾಡ್ತಾನೆ ರೀ ಅವನು. ಬಟ್ ಅವನು ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಯಾಕಂದ್ರೆ ಅವನು ನೋಡ್ರಿ, ಈಗ ಏನಾರು ನಮ್ಮ ಕಂಪ್ನಿ ಒಳಗೆ ಏನಾರು ಪ್ರೋಗ್ರಾಮ್ ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಇರ್ತಾವೆ ರೀ. ಸೊ ಅವಾಗ ನಾವು ಯಾರು ಹೋಗಂಗೆ ಇಲ್ಲರಿ. ಯಾರು ನಮ್ಮ ಮ್ಯಾನೇಜರ್ಗಳು ಫಸ್ಟ್ ಆಫ್ ಆಲ್ ಹೋಗಂಗಿಲ್ಲ ರೀ. ಯಾಕಂದ್ರೆ ಅವ್ರು ಕೆಲಸ ಒಳಗೆ ಬಿಸಿ ಇರ್ತಾರೆ. ಸೊ ಯಾರು ಅಂದರೆ ಅದ್ರ ಬಗ್ಗೆ ಥಿಂಕ ಮಾಡಂಗಿಲ್ಲ ರೀ. ಯಪ್ಪ ಅವ್ನ ಕೆಲಸ ಮುಗಿದ್ರೆ ಸಾಕು ಬಿಡು ಮಾರೆ, ಆ ವಿಚಾರ ಒಳಗೆ ಇರ್ತಾರೆ. ಬಟ್ ಅವನ ಆ ಥರ ಅಲ್ಲ ರೀ. ಅವ್ನು ಮಾಡೋಣ ಅದನ್ನು ಎಲ್ಲ ಯಾವುದೇ ಆ್ಯಕ್ಟಿವಿಟಿ ಇಲ್ಲ ರೀ, ಎಲ್ಲದ್ರಾಗ ಇನ್ವಾಲ್ವ್ ಆಗ್ತಾನೆ ಅವನು. ಸೊ ಮತ್ತು ಪ್ರೈಸು ತೊಗೊಂಬರ್ತಾನೆ. ಸುಮ್ಮನೆ ಇನ್ವಾಲ್ವ್ ಆಗೋದು, ನಾವು ಏನೋ ಒಂದು ಮಾಡಿ ಆ ಥರ ಇಲ್ಲ. ಬಟ್ ಅವನು ಎಲ್ಲ ಅವನದು ಮೆಂಟಾಲಿಟಿ ಹೆಂಗಿದೆ ನೋಡ್ರಿ. ನಾ ಎದ್ದು ಮಾಡಬೇಕು, ಅದನ್ನು ಮಾಡಬೇಕು, ಎಲ್ಲನೂ ಮಾಡಬೇಕು. ನಾ ಹೆಂಗೆ ರೀ ಕೆಲಸ ಮಾಡ್ತೀವಿ, ಕೆಲಸ ಒಂದೇ ಮಾಡ್ತೀವಿ. ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಅದೊಂದೇ ಮಾಡೋಣಪ್ಪ, ಸಾಕಿದು ಮುಗಿದ್ರೆ ಸಾಕು ಮಾರೆ. ಏನೋ ಒಂದು ಬೇಜಾರಲ್ಲಿ ಯಾವುದೋ ಒಂದು ಕೆಲಸ ಮಾಡೋಣ ಒಂದು ಬೇಜಾರಲ್ಲಿ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ ಕೆಲವೊಂದು ಜನ. ಬಟ್ ನಂದು ಮೆಂಟಾಲಿಟಿ ನಾ ಹೇಳ್ತೀನಿ. ಬಟ್ ಅವನು ನಂಗೆ ಭಾಳ ಇಷ್ಟ ಆಯ್ತು ರೀ. ಸೊ ಅದಕ್ಕೆ ಅವನು ಏನೋ ಒಂಥರ ಕನೆಕ್ಟ್ ಆಗಿಬಿಟ್ರಿ ಅವನ. ಸೊ ಅದಕ್ಕೆ ಈ ಥರ ನೀವು ನಿಮ್ಮ ಲೆವೆಲ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್, ಸೇಮ್ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸೇಮ್ ಏಜ್ ಅವರ ನಿಮ್ಮ ಜೊತೆ ಫ್ರೆಂಡ್ಸ್ ಆಗಬೇಕು. ಅಥವಾ ನಿಮ್ಮ ಲೆವೆಲಿಗೆ ತಕ್ಕಂಥ ಫ್ರೆಂಡ್ಶಿಪ್ ಅಂದ್ರೆ ಆ ಥರ ಇರೋಂಗಿಲ್ಲ ರೀ ನನ್ನ ಪ್ರಕಾರ. ನಿಮ್ಮ ಜೊತೆ ಯಾರು ಕನೆಕ್ಟ್ ಆಗ್ತಾರೆ, ಏನೋ ನಿಮ್ಮ ಜೊತೆ ಮಾತಾಡ್ರಿ, ಏನೋ ಒಂದು ಖುಷಿ ಸಿಗುತ್ತಲ್ಲ ನಿಮಗೆ. ಏನೋ ಆಯ್ತಪ್ಪ, ನಮ್ಗೆ ಭಾಳ ಖುಷಿ ಆಯ್ತಪ್ಪ ಇವತ್ತು ನಿಮ್ಮ ಜೊತೆ ಮಾತಾಡಿ. ಏನೋ ಒಂದೆಲ್ಲ ಮರ್ತು ಬಿಡ್ತೀರಿ ನೀವು. ಏನೋ ಒಂದು ಕೆಲಸದ ಟೆನ್ಷನ್ ಆಗಲಿ, ಏನೋ ಒಂದು ಪರ್ಸ್ನಲ್ ಟೆನ್ಷನ್ ಆಗಲಿ, ಅವ್ರ ಜೊತೆ ಇದ್ದಾಗ ಒಂದು ಮರ್ತು ಬಿಡ್ತೀರಿ. ಮತ್ತು ಆ ಥರ ಸೆಲ್ಫಿಶು ಇಲ್ಲ ನಾವು. ಸೊ ಸೆಲ್ಫಿಶ್ ಅಂದ್ರೆ ನೀವು ಆ ಥರ ಇಲ್ಲ. ನಿಮ್ಗೆ ಗೊತ್ತಾ ಸೆಲ್ಫಿಶ್ ಅಂದರೆ ಏನಂತ. ಸೊ ಹಂಗೂ ಇಲ್ಲರಿ ಪಾಪ ಹುಡುಗ. ಪರ್ಸ್ನಲಿ ಏನಾರು ಇರಲಿ ಅವನು ಪರ್ಸ್ನಲಿ ಒಳ್ಳೆಯವನು ಕೆಟ್ಟವನು ಅದ್ರ ಬಗ್ಗೆ ಮಾತಾಡತ್ತಿಲ್ಲ. ಬಟ್ ನಾವು ಜೊತೆ ಇದ್ದಾಗ ಸ್ವಲ್ಪ ಅವನು ಏನೋ ಒಂಥರ ಖುಷಿ. ಸೊ ಅವ್ನ ಜೊತೆ ಅವಾಗ ಭೇಟಿ ಆಗ್ತಿರ್ತೀನಿ ರೀ. ಸೊ ಎಲ್ಲಿರೋ ರಜೆ ಇದ್ದ ದಿವಸ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಅವನ ಜೊತೆ ಹೋಗ್ತೀನಿ ರೀ. ಸೊ ಮತ್ತು ಅದು ಅವನು ಹೆಂಗೆ ಗೊತ್ತಂತ ಎಲ್ಲರೂ ಹೋಗೋಣ ನಡ್ರಿ ಸರ್, ಅಲ್ಲಿ ಹೋಗೋಣ ನಡಿ ಸರ್ ನನಗೆಲ್ಲ ಅಣ್ಣ ಅಂತಾನೆ. ಸೊ ಎಲ್ಲರೂ ಹೋಗೋಣ ನಡ್ರಿ, ಅಲ್ಲಿ ಹೋಗೋಣ ನಡ್ರಿ, ಏನಾರು ಮಾಡೋಣ ನಡ್ರಿ. ಸುಮ್ಮ
ಕೊಂಡಂಗಿಲ್ಲ ಅವನು 5 ನಿಮಿಷ ಸುಮ್ಮ ಕೊಂಡಂಗಿಲ್ಲ ಅವನು, ಅಷ್ಟೇ ಆ್ಯಕ್ಟಿವ್ ಇದೆ ನೋಡ್ರಿ ಅವನು. ಸೊ ಅದೇ ಅವ್ನ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ಬೇಕಂತ ಅನ್ನಿಸ್ತೀರಿ ನಿಮ್ಗೆ, ಅದಕ್ಕೆ ಹೇಳಿದ್ದೀನಿ ರೀ. ಸೊ ಮೊನ್ನೆ ಒಂದು ನಮ್ದು ಇದು ಐತೆ ರೀ, ಏನಂದ್ರೆ ಫ್ಯಾಷನ್ ಶೋ ಅದಂಗೆ ನಮ್ಮ ಥರ ಕಂಪ್ನಿ ಒಳಗೆ ಫ್ಯಾಷನ್ ಶೋ ಥರನ ಮಾಡಿದ್ರಿ. ಅಂದರೆ ನೀವು ಏನಾದ್ರು ಗೆಟಪ್ ಹಾಕೊಳ್ಳೋದು, ಅದ್ರ ಬಗ್ಗೆ ಮಾತಾಡೋದು, ಆ ಥರ ಆ್ಯಕ್ಟಿಂಗ್ ಮಾಡೋದು. ಸೊ ಅವನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ರೀ ಅದ್ರಾಗ. ಸೊ ಅವನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಐತಲ್ರಿ, ಬೆಳ್ಳಿನ ನೋಡಿದ್ದು. ಸೊ ಆ ಸಾಂಗ್ ಇದ್ದು ಗೆಟಪ್ ಹಾಕಿದ್ದೆವು, ಅಂದರೆ ಕುರುಬರು ಗೆಟಪ್ ಹಾಕಿದ್ದೆವು. ಏನು ಮಸ್ತ್ ಕಾಣತ್ತಿದ್ದಂತೀರಿ ಅವನು, ಜಬರ್ದಸ್ತ್ ಕಾಣಿಸುತ್ತೆ. ಫೋಟೋ ಹಾಕ್ತೀನಿ ನೋಡ್ರಿ. ಸೊ ಒಳ್ಳೆ ಹುಡುಗ. ಸೊ ನನಗೆ ಲೈಕ್ ಆದವ. ನಾನು ಇಷ್ಟು ದಿವಸ ಕಾಲೇಜು ಸ್ಕೂಲು ಅದು ಇದು ಅಂತ ಎಲ್ಲ ಫ್ರೆಂಡ್ಸ್ ಜೊತೆ ಓಡಾಡೇನ್ರಿ, ಎಲ್ಲ ಮಾಡೇನ್ರಿ, ತಿರುಗಾಡೋದು ಎಲ್ಲ ಮಾಡೇನಿ. ಬಟ್ ಏನೋ ಒಂಥರ ಇವ್ ಸ್ಪೆಷಲ್ ಅನ್ಸಿದ್ರಿ ನಾವು. ಸೊ ಅದಕ್ಕೆ ನಾವು ಏನೋ ಬೇಜಾರಾಗಲಿ ಖುಷಿ ಆಗಲಿ ಅವ್ರ ಜೊತೆ ಇರ್ತೀವಿ ನಾವು. ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸತ್ರಿ, ಹೇಳ್ಕೊಬೇಕಂತ ಅನಿಸುತ್ತೆ, ಅದಕ್ಕೆ ಮಾಡೀನಿ ರೀ. ಸೊ ಬಾಯ್, ಮತ್ತೆ ಸಿಗಂತವ್ರಿ, ಮತ್ತೆ ಒಂದು ವಿಷಯ ತೊಗೊಂಡು ಬರ್ತೀನಿ ರೀ ಪರ್ಸ್ನಲಿ.